ಈಗ ಆ ಕುಟುಂಬಸ್ಥರ ಜೊತೆಗೆ ನಾವು ಮಾತನಾಡೋಣ. ಅವ್ರ ಹೆಸರು ನರಸೋಬ ಸಾಂಬ್ರೇಕರ್ ಅಂತ. ಈಗೇನು ನಾವು ಹೇಳ್ತಾ ಇದ್ದೀವಲ್ಲ, ಆ ನೊಂದಂಥ ಕುಟುಂಬದ ಸದಸ್ಯರು ನರಸೋಬ ಸಾಂಬ್ರೇಕರ್. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ನಮ್ಮ ಜೊತೆ ಫೋನೋ ಜಾಯಿನ್ ಆಗ್ತಾರೆ. ನಮ್ಮ ಟೀಮ್ ಅವ್ರನ್ನ ಸಂಪರ್ಕ ಮಾಡ್ತಾ ಇದೆ. ಈ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಊರಿದು. ಹಿರೇಬಾಗೇವಾಡಿ ಅನ್ನೋ ಊರಿದು. ಅಲ್ಲಿ ಪೊಲೀಸರು ಕೂಡ ಕ್ರಮ ಕೈಗೊಳ್ಬೇಕಲ್ವ, ಅವರು ಕ್ರಮ ಕೈಗೊಳ್ತಲ್ಲ ಅಂತ. ಇದು ಆಗಿರೋದು ಸಮಸ್ಯೆ. ಬೆಳಗಾವಿಯ ಕೊಡಸಕೊಪ್ಪ ಹಿರೇಬಾಗೇವಾಡಿ ಲಿಮಿಟ್ಸಲ್ಲಿ ಬರುವಂಥದ್ದು ಅಂತ ಅನಿಸುತ್ತೆ. ನಮಗೂ ಬದುಕೋಕೆ ಅವಕಾಶ ಕೊಡ್ರಿ ಅಂತ ನೊಂದ ಕುಟುಂಬದವರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಆ ನೊಂದ ಕುಟುಂಬದವರು ನೊಂದ್ಕೊಳ್ತಾನೇ ಇದ್ದಾರೆ. ಆದರೆ ಅವರಿಗೆ ಯಾವುದೇ ಒಂದು ಭರವಸೆ ಆಗಲಿ, ಒಂದು ಹೋಪ್, ಒಂದು ಇದನ್ನೇ ಇಲ್ಲ, ಆಶಾಕಿರಣಗಳೇ ಇಲ್ಲ. ಎಸ್, ಈಗ ಹೇಳ್ತಾ ಇದ್ನಲ್ಲ, ನರಸೋಬ ಸಾಂಬ್ರೇಕರ್ ಒಂದಂಥ ಕುಟುಂಬಸ್ಥರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ನಾನು ರಾಘವ ಸೂರ್ಯ ಅಂತ ಮಾತಾಡ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ಕಾರ. ಏನು ಸರ್ ಇದು ಪ್ರಕರಣ? ಸರ್, ಇದು ನಮ್ಮ ಕುರುಬ ಸಮಾಜ, ಇದು ಕೊಂಡಸ್ಕೊಪ್ಪ ಗ್ರಾಮದಲ್ಲಿ ನಮ್ಮ ಕುರುಬ ಸಮಾಜದ ಪಂಚರು ಹಿರಿಯರ್ರಿ ಹಾಂ, ನಮ್ಮ ಸಮಾಜದಿಂದ ಬಹಿಷ್ಕಾರ ಹಾಕ್ಯಾರ. ಇದೇ ತಿಂಗಳ 6ನೇ ತಾರೀಕು. ಯಾಕೆ ಹಾಕ್ಯಾರ್ರಿ? ಅಲ್ಲಿ ವಿಠ್ಠಲ್ ಬೀರ್ ದೇವ್ರ ಮಂದಿರಕ್ಕೆ ಅಲ್ಲಿ ದೇವ್ರ ಹೇಳ್ತಾರ್ರಿ ಪೂಜಾರಿ. ಹ್ಞೂ ರೀ. ಅಲ್ಲಿ ನಾವು ಮುಂಚೆಯಿಂದ ಕೇಳ್ಕೊತ ಇದ್ವಿ. ಅದ ನಮ್ದು ಈಗ ಡಿಸೆಂಬರ್ ತಿಂಗಳದಾಗ ಒಂದು ಮಗು ಡೆತ್ ಆತ್ರಿ. ಹ್ಞೂ ರೀ. ಡೆಲಿವರಿ ಆಗಿ 3-4 ದಿವಸಕ್ಕೆ ಮಗು ಡೆತ್ ಆಗಿದ್ ಕಾರಣಕ್ಕೆ ನಾವು ಕೇಳ್ತಿದ್ವಿ. ಅವ್ರ ಹೇಳೋದ ಅದಕ್ಕೆ ಕೇಳಿದಕ್ಕೆ ಅದಕ್ಕೆ ಬೇರೆ ಆತ್ರಿ. ಅದಂದ್ರ ಅವ್ರು ಹೇಳೋದ ಬೇರೆ ಆತ್ರಿ, ಅದು ಆಗೋದ ಬೇರೆ ಆತಲ್ರಿ. ಹಾಂ ರೀ. ಅದಕ್ಕೆ ಏನು ಹೇಳಿದ್ರಿ ಅವರು? ನೀವು ಕೇಳಿದ್ರಿ? ಅವ್ರು ಏನು ಹೇಳಿದ್ರಿ? ಅಂದ್ರ ನಮ್ದು ಈ ತರ ಆಗಂಗಿಲ್ಲ, ಚಲೋ ಆಕೈತಿ, ಒಳ್ಳೇದಾಕೈತಿ ಅಂತ ಹೇಳಿದ್ರೆ ಅದು ಮಗು ಡೆತ್ ಆದ್ಬೇಕು ನಮ್ಗೆ ತ್ರಾಸಾಗಿ ನಾವು ಪ್ರಶ್ನೆ ಮಾಡಿದ್ರಿ ದೇವ್ರಿಗೆ, ಅವ್ರಿಗೆ. ಅಂದ್ರೆ ಈ ತರ ಆತು, ನೀವ್ ಹಿಂಗ್ ಹೇಳಿದ್ರಿ, ಈ ತರ ಆತು, ನಮ್ಗ ಕೆಟ್ಟ ಆಗ್ತದ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ರಿ. ದೇವ್ರು ಮೈ ಮೇಲೆ ಬರ್ತೈತೇನ್ರಿ ಆ ತರ? ಮೈ ಮ್ಯಾಗ ಬರ್ತೈತಿ, ಅರ್ಚಕ್ರ ಮೇಲೆ. ಹಾ ರೀ. ಹ್ಞೂನ್ರಿ. ಅದ್ ರಾತ್ರಿ ಟೈಮ್ ಹೇಳ್ತಾರಲ್ರಿ, ಅದ್ ಗದ್ಗಿ ಮಾಡಿ ಆ ಟೈಮ್ದಾಗ ನಾವು ನಾವ್ ಕೇಳಿದಕ್ಕೆ ಅದು ಮಗು ಡೆತ್ ಆಗಿದ್ರಿ. ಅವ್ರು ಚಲೋ ಆಕೈತಿ, ಒಳ್ಳೇದಾಕೈತಿ ಅಂದ್ರಿ. ಅದ್ ಹಂಗಾಗಿದಕ್ಕೆ ನಾವು ಸ್ವಲ್ಪ ಪ್ರಶ್ನೆ ಮಾಡಿದ್ರಿ. ಇದು ನಮ್ಗ್ ಸುಳ್ಳು ಆತ್, ನಿಮ್ದು ಇದು ವಾಣಿ ಸುಳ್ಳು ಆತ್ ನಿಮ್ದು ಅಂತ ಹೇಳಿ ಅಂದಿದ್ರಿ. ಅದು ಭಂಡಾರ ಮುಟ್ಸಿ ಪ್ರಮಾಣನೂ ಮಾಡ್ತಿದ್ರಿ ನಮಗ್, ನೀ ಸುಳ್ಳು ಅಂದಿ ಅಂತ ಹೇಳಿರಿ. 3 ತಿಂಗಳು ಗಡುವು ಇಟ್ರಿ. 3 ತಿಂಗಳು ಗಡುವು ಇಟ್ಟ ಬಳಿಕ ನಮ್ ಫ್ಯಾಮಿಲಿ ಒಳಗೆ ಯಾರಿಗಾದ್ರು ಅಂದ್ರ ಭಂಡಾರ ಮುಟ್ಟಿಸಿ ಪ್ರಮಾಣ ಮಾಡ್ತಿರಲ್ರಿ, 3 ತಿಂಗಳು ಗಡುವು ಇಟ್ರಿ. ನಮ್ ಫ್ಯಾಮಿಲಿ ಒಳಗೆ ಯಾರಿಗಾದ್ರು ಏನಾರ ತೊಂದ್ರೆ ಆದ್ರೆ, ಏನಾರ ಸಾಯ್ಲಿ, ಸಮಸ್ಯೆ ಆಗ್ಲಿ, ಏನೋ ಆದ್ರೂ 1 ಲಕ್ಷ ರೂಪಾಯಿ ದಂಡ ಅಂತ ಹೇಳಿ ಹಿಂಗ ಇದ್ ಮಾಡಿದ್ರಿ. ಆದ ನಂತರ ಅದು 3 ತಿಂಗಳು ಆಗಿ ಹೋತ್ರಿ. 3 ತಿಂಗಳು ಆದ ಬಳಕ್ರಿ ಈಗ ಅದು ನಮ್ಗೆ ಏನು ತೊಂದ್ರೆ ಆಗ್ಲಿಲ್ಲಲ್ರಿ. ಅದಕ್ಕೆ ಅವ್ರ ಅದನ್ನ ಏನ್ ಮಾಡಿಬಿಟ್ರು, ನಮ್ದು ಹಿಂದಿಂದ ಮ್ಯಾಟ್ರ್ ಅಂದ್ರ ನಂದ ಮದ್ವೆಕ್ಕಿಂತ ಮುಂಚೆ ಇದ್ದ ಮ್ಯಾಟ್ರ್ ಎಲ್ಲಾ ತೆಗದ್ರಿ ಅವ್ರ. ಅಂದ್ರ ನನ್ ಮದ್ವೆಕ್ಕಿಂತ ಮುಂಚೆ ನಂದ್ ಎಂಗೇಜ್ಮೆಂಟ್ ಆಗ್ಬೇಕು, ಹುಡುಗಿ ಬೇರೆದೇ ಒಂದು, ನನ್ನ ಮಿಸ್ಸಸ್ ರೀ ಬೇರೆದೇ ಒಂದ್ ಜೊತೆ ಅಂದ್ರ ಪ್ರೀತಿ ಒಳಗೆ ಪ್ರೀತಿ ಇತ್ರಿ. ಅದು ನಿಮ್ ವೈಯಕ್ತಿಕ ವಿಚಾರ ಇರ್ಲಿ. ಅದನ್ನ ಅವ್ರ ನಿನ್ನ ಹೆಂಡತಿ ಬೇರೆ ಜಾತಿ, SC ಜಾತಿ, ಅವನ ಜೊತೆ ಸಂಬಂಧ ಬೆಳ್ಸಾಳು. ಮತ್ತ ಅದ್ ನಮ್ ದೇವ್ರಿಗೆ ಹೆಂಗ್ ನಡಿತೈತಿ, ನಮ್ ಪೂಜೆಗೆ ಹೆಂಗ್ ನಡಿತೈತಿ, ಅವ್ರ ದನದ ಮೋಸ ತಿಂತಾರಲ್ಲ, ಅವ್ರ ನಮ್ ದೇವ್ರಿಗೆ ನಡೆಯಂಗಿಲ್ಲ ಅಂತ ಹೇಳಿ ಕೆಟ್ಟ ಮಾತಾಡೋದು, ತಾಯಿ ಹೆಂಡತಿ ಮೇಲೆ ಕೆಟ್ಟ ಬೇಯೋದು, ಈ ತರ ಎಲ್ಲಾ ಮಾಡಿ ನಮ್ಗೆ ಈಗ ಅದನ್ನೆಲ್ಲ ನೆಪ ಇಟ್ಕೊಂಡ್ ಈಗ ಇದು 3 ತಿಂಗಳು ಗಡುವು ಆತಲ್ರಿ, ಏನೂ ಆಗ್ಲಿಲ್ಲಲ್ರಿ ನಮಗ್ ತೊಂದ್ರೆ. ಅದನ್ನ ಅದ್ ಹಿಂದಿಂದೆಲ್ಲಾ ನೆಪ ತೆಗ್ಯಾಕತ್ತಾರ. ಅದನ್ನೆಲ್ಲ ಕಾರಣ ಇಟ್ಕೊಂಡ್ ಈ ತರ ಎಲ್ಲಾ ಮಾಡಕತ್ತಾರ. ನರಸೋಬ ಅವ್ರೆ, ಈಗ ನಿಮ್ಮ ಪರವಾಗಿ ಯಾರು ನಿಂತಿದಾರಲ್ಲಿ? ನಿಮ್ಮ ಕುಟುಂಬದ ಪರವಾಗಿ ನಿಮ್ಮ ಜನಾಂಗದವ್ರು ಯಾರು ಇಲ್ಲೇನ್ರಿ? ನಮ್ಮ ಊರಾಗಂತೂ ರೀ, ನಮ್ ಸಮಾಜದವ್ರು ಯಾರು ಮಾತಾಡತ್ತಿಲ್ರಿ. ಮಾತಾಡಿದ್ರ 5,000 ರೂಪಾಯಿ ದಂಡ, ಮತ್ತೊಂದು ಅದನ್ನ ಯಾರು ನೋಡಿ ಅವ್ರಿಗೆ ಹೇಳಿರ ಅಂದ್ರ. ಯಾರ್ರಿ ದಂಡ ವಿಧಿಸ್ತಾ ಇರೋರು? ಯಾರ್ರಿ? ಅಂದ್ರೆ ಇವ್ರು ಇದನ್ನ ಮಾಡ್ಯಾರ, ಅವ್ರಿಗೆ ಘೋಷಣೆ ಮಾಡ್ಯಾರ ಊರ್ ಜನಕ್ಕೆ, ನಮ್ಮ ಕುರುಬ ಸಮಾಜದವ್ರಿಗ್ರಿ. ಅಂದ್ರ ನಮ್ ಜೊತೆ ಯಾರಾದ್ರೂ ಮಾತಾಡಿದ್ರಂದ್ರ 5,000 ರೂಪಾಯಿ ದಂಡ. ಹಿಂಗೆಲ್ಲ ಆಕತಿ ಅಂತ ನಿಮ್ಗೆ ಏನಾರ ಅನ್ಸಿತ್ತನ್ರಿ ಮುಂಚೆ? ಇಲ್ರಿ, ಗೊತ್ತಿರಾಕಿಲ್ರಿ. ನೀವೇನ್ ಮಾಡಕ್ ಕುಂತ್ರಿ? ನೀವೇನ್ ಮಾಡ್ತೀರಿ? ಕಸಬ್ ಟೈಲ್ಸ್ ಫಿಟ್ಟಿಂಗ್ ಕೆಲಸ. ಓರಿ ಕೆಲಸ ಏನ್ ಮಾಡ್ತೀರಿ? ನಾವು ಟೈಲ್ಸ್ ಫಿಟ್ಟಿಂಗ್ ಕೆಲಸ ಮಾಡ್ತೇನ್ರಿ. ಹ್ಞೂನ್ರಿ. ಎಷ್ಟ್ ಜನ ಅದೀರಿ ಮನ್ಯಾಗ ನೀವು? ನಮ್ಮ ಅಣ್ಣ ಒಬ್ರ ಅದಾರ್ರಿ, ತಂಗಿ ಒಬ್ರ ಅದಾರ್ರಿ, ಆಮೇಲೆ ನಾನು, ನನ್ನ ಹೆಂಡತಿ, ಮಗು ಒಂದೈತ್ರಿ, ಆಮೇಲೆ ನಮ್ ತಾಯಿ ತಂದೆ ಅದ. ಅವ್ರ ಆರಾಮದಾರ್ರಿ ಈಗ? ಆರಾಮ್ ಅದಾರಿ. ಮತ್ತು ಅದ ಕಾರಣಕ್ಕಾಗಿ ನಮ್ಗೆ ಈಗ ಅದಾತ್ರಿ ಅಲ್ಲಿ ಅರ್ಚಕರು ಹೋದ್ರು, ನಿಮ್ಗೆ ಅವ್ರ ಸಹಕಾರ ಕೊಡ್ಲಿಲ್ಲ, ನಿಮ್ಮನ್ನ ಒಂದು ಏನೋ ಶೋಷಣೆ ಮಾಡಕ್ ಕುಂತಾರ ಅಂತ ಇದ್ರಾಗ ಗೊತ್ತಾಗಕುಂತೈತಿ. ನೀವು ಮತ್ತೆ ಇದಕ್ ಹೋದ್ರಲ್ರಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರಲ್ರಿ? ಪೊಲೀಸ್ ಸ್ಟೇಷನ್ಗೆ ಏನಂದ್ರಿ?
ಪೊಲೀಸ್ ಸ್ಟೇಷನ್ದಾಗ ಅವತ್ತಿನ ದಿವಸ ಅರ್ಜಿ ನಾವು ಕೊಟ್ಟವ್ರಿ. ಅವತ್ತು ಮಾರನೇ ದಿನ ಕರೆಸಿದ್ರಿ. ಅವ್ರಿಗೆ ನಮ್ಗೆ ಎನ್ಕ್ವೈರಿ ಮಾಡಿ ನಾನು ಇಲ್ಲಿ ಇವ್ರ ಬಹಿಷ್ಕಾರ ಹಾಕಿದ ಬಗ್ಗೆ ಊರನವ್ರ ಜೊತೆ ಎಲ್ಲ ಕಾಲ್ ಮಾಡಿ ಮಾತಾಡೇನ್ರಿ ನಾನು. ಹ್ಞೂನ್ರಿ. ಅಂದ್ರೆ ನಾನು ಇವ್ರ ಮೆಂಟಲಿ ಟಾರ್ಚರ್ ಕಿರಿಕಿರಿ ಕೆಟ್ಟ ಪದ ಮಾತಾಡೋದ್ರಿಂದ ನಾವು ಊರ್ ಬಿಟ್ಟಿಗೆ 2 ತಿಂಗಳ ಹತ್ರ ನಾವು ಹೋಗೇನ್ರಿ. ಬೆಳಗಾವ್ದಾಗ ಅದೇನ್ರಿ ನಾ ಬಾಡಿಗೆ ಮನೆ ಮಾಡ್ಕೊಂಡ್ ಅದೇನ್ರಿ. ನಿಮ್ಮ ಊರಿಗೆ ಹೋಗಿಲ್ಲ? ಊರಾಗಿಲ್ರಿ ನಾ ಬಾಡಿಗೆ ಮನಿ. ಅಂದ್ರೆ ಇವ್ರು ಚುಚ್ಚಿ ಮಾತಾಡೋದ್ರಿಂದ ಹಿಂಗ್ ತ್ರಾಸ ಆಗಿ ನಾನು ಹಿಂತಿಂಗ್ ಕರ್ಕೊಂಡ್ ಆರಾಮ್ ಜೀವನ ಮಾಡ್ಬೇಕಂತ ನಾ ಬಾಡಿಗೆ ಮನಿ ಮಾಡಿ ಅದೇನ್ರಿ ಈಗ. ಆವಾಗ ಇಲ್ಲಿ ಈ ತರ ಮೀಟಿಂಗ್ ಮಾಡಿ ಇವ್ರು ಇದ್ ಮಾಡ್ಯಾರ. ನಮ್ಮ ಮನೆಯವ್ರು ಕಾಲ್ ಮಾಡಿ ಹೇಳಿದ್ರು ಏನಂತ, ನಮ್ ತಂದೆಯವ್ರು ಕಾಲ್ ಮಾಡಿ ಈ ತರ ಮಾಡ್ಯಾರ ಅಂತ ಹೇಳಿದ್ರು ನನಗ. ಆಮೇಲೆ ನಾ ಇಲ್ಲಿ ಒಂದ್ 4 ಜನ ಕಾಲ್ ಮಾಡಿ ಕೇಳೇನ್ರಿ ಊರಾನವ್ರಿಗೆ. ಮತ್ ಹಿಂಗ್ ಮೀಟಿಂಗ್ ಇತ್ತ ಹಿಂಗ್ ಮಾಡ್ಯಾರ ಅಂತ ಅವ್ರೆಲ್ಲ ಹೇಳಿದ್ರ. ರೆಕಾರ್ಡಿಂಗ್ ಮಾಡ್ಕೊಂಡಿನ್ರಿ. ಅದನ್ನೆಲ್ಲ ಸ್ಟೇಷನ್ದಾಗ ಹಚ್ಚಿ ತೋರ್ಸಿನ್ರಿ. ಅವ್ರು ಇಲ್ಲ ಸುಳ್ಳು ಹೇಳಕತ್ತಾರ ಇವ್ರ ಅಂತ ಹೇಳಿ ಊರನ್ ಜನ ಮಂದಿ ಎಲ್ಲಾ ಹೇಳಕತ್ತಿದ್ರು ಅವ್ರ ವಿರುದ್ಧ, ನಮ್ಮ ವಿರುದ್ಧದವ್ರ. ಯಾರು ಸುಳ್ಳು ಹೇಳಾಕುಂತಾರ ಅಂತಾರೆ? ನಾವು ಸುಳ್ಳು ಹೇಳಿ ನೀವು ಸುಳ್ಳು ಹೇಳಾಕುಂತೀರಿ ಅಂತ ಪೊಲೀಸರು ಅಂದ್ರನ್ರಿ ನಿಮ್ಗ? ಅಲ್ಲಲ್ರಿ ಇವ್ರ ಊರನ್ನ ಅವ್ರ ಎದುರುಗಡೆ ಅವ್ರ ಎದುರುಗಡೆ ಪೊಲೀಸರು. ಓಕೆ. ಪೊಲೀಸರಿಗೆ ಹೇಳಿರಿ ಅವ್ರು ಇವ್ರು ಸುಳ್ಳು ಹೇಳಕತ್ತಾರ, ಸುಳ್ಳು ಕಂಪ್ಲೇಂಟ್ ಮಾಡತ್ತಾರ, ಇವ್ರನ್ನ ಯಾಕೆ ನಾವು ಬಿಡೋನು ಅಂತಂದ್ರಿ ಅವ್ರ. ಅದಕ್ಕೆ ನಾನ್ ರೆಕಾರ್ಡಿಂಗ್ ಎಲ್ಲ ಹಚ್ಚಿ ತೋರ್ಸಿನ್ರಿ. ಆತ್ರಿ. ಈಗ ಒಂದ್ ಹಂತ ಇಲ್ಲಿ ಏನ್ ಆತು ಅಂತ ನೀವ್ ಹೇಳಿದ್ರಿ. ಆದ್ರೆ ನಾನ್ ಕೇಳಾಕುಂತಾನೆ, ನಿಮ್ಗೆ ಆಗದೆ ಇರೋರು ಯಾರು ಬ್ಯಾರೆದಾರ ಅದಾರನ್ರಿ? ಯಾರು ಹಿಂಗ್ ಮಾಡಾಕುಂತಾರ, ಯಾಕೆ ಹಿಂಗ್ ಮಾಡಾಕುಂತಾರ ಅಂತ ನಿಮ್ಗೆ ಅನಿಸ್ತತಿ? ಅದ್ರ ಸರ್ ನಾ ಅಂದ್ರ ಅವತ್ತದ ನೀವ್ ಹೇಳಿದ್ ಸುಳ್ಳ ತಂದಿದಕ್ರಿ ಅದು ಭಂಡಾರ ಮುಟ್ತಿರಲ್ರಿ. ಆತ್ರಿ. ಅದೊಂದ ವಿಚಾರಕ್ಕ ಹಿಂಗ ಆಗಾಕುಂತಂತ್ರಿ ಅಥವಾ ಬ್ಯಾರೆ ಏನ್ರಿ ಈ ಮುಂಚೆ ನಿಮ್ಗೆ ಏನಾರು ಮನಸ್ತಾಪ ಏನಾಗೈತ್ರಿ? ಇದು ಅಂದ್ರೆ ಇದು ಅದ ಪ್ರೀತಿ ವಿಚಾರ ಹೇಳಿನಲ್ರಿ ಸರ್. ಹ್ಞೂನ್ರಿ. ಅವಾಗ ಇವ್ರ ಮೀಟಿಂಗ್ ಒಳಗ ಇದ್ರಿ ಹಿರಿಯರ. ಅವಾಗ ಅದ SC ಹುಡುಗನ್ ಕರಂಗ ಅವಾಗ ನಂಗೆ ಟಾರ್ಚರ್ ಪ್ರೆಷರ್ ಮಾಡ್ಯಾರ. ನಿಮ್ಮೂರಾಗ ಒಟ್ಟು ಎಷ್ಟ್ ಜನ ಅದಾರ್ರಿ? ಎಷ್ಟ್ ಕುಟುಂಬದವು? ಒಂದು 80ರಿಂದ 85 ಕುಟುಂಬ ಅದಾವ್ರಿ ನಮ್ಮ ಪೂರ್ವ ಸಮಾಜ. ಅದ್ರಾಗ ಅಲ್ಲಿ ಯಾರು ಓದ್ದವ್ರು ಪಾದ್ದವ್ರು ಏನಿಲ್ಲನ್ರಿ? ಯಾರು ನಿಮ್ ಇದಕ್ ಬರೋ ಇಲ್ಲ ಧೈರ್ಯ ಮಾಡಲ್ಲ ಯಾರು? ಇಲ್ರಿ ಸರ್. ಅವ್ರು ಹೆಂಗದಾರಿ, ಇವ್ರ ಏನ್ ನಿರ್ಣಯ ತಗೋತಾರ ಅದಕ್ಕೆಲ್ಲ ಸಹ. ಇಲ್ಲಂದ್ರ ಅವ್ರ ಏನಾರ ನಮ್ ಪರವಾಗಿ ಮಾತಾಡಿದ್ರ ನೀನು ಹೋಗ ಅವ್ರ ಜೊತೆ ಅಂತಾರ್ರಿ. ಈಗ ಒಂದು ಹೆದರಿಕೆ ಹಾಕ್ರಿ ಅವ್ರಿಗೆ. ಅದರ ಸರ್ ಈಗ 3-4 ಫಂಕ್ಷನ್ ಆತ್ರಿ. ಈಗ ಒಂದ್ ಮನಿ ವಾಸ್ತುಕಾತ್ರಿ, 2 ಎಂಗೇಜ್ಮೆಂಟ್ ಆತ್ರಿ, ಮದ್ವಿ ಆತ್ರಿ. ಅವ್ರಿಗೆ ಅವ್ರನ್ನ ಕರೆದ್ರಂದ್ರ ನಿಮ್ಮನ್ನು ಬಿಡ್ತೇವ, 5,000 ರೂಪಾಯಿ ದಂಡ ಮತ್ ನಿಮ್ಮನ್ನು ಬಿಡ್ತೇವ ಅಂತ ಹೇಳಿ ಅವ್ರಿಗೆ ಅಷ್ಟ್ ಇದ್ ಮಾಡ್ತಾರ. ಅವ್ರು ಕರೀಲಿಲ್ರಿ ನಮ್ನ ಫಂಕ್ಷನ್. ಈ ತರ ಎಲ್ಲ ಈಗ ಮುಂದೆ ಏನ್ ಮಾಡ್ಬೇಕಂತೀರಿ? ಈಗ ನಮ್ ಗಮನಕ್ಕೆ ತಂದಿರಿ, ನಾವು ಕೂಡ ಸರ್ ಈಗ ನಮ್ಗ ಪದೇ ಗೊತ್ತಾಗ್ಲಿ, ಮತ್ತ ಸಚಿವರು ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಗಮನಕ್ಕೆ ತರ ಪ್ರಯತ್ನ ಮಾಡಿದ್ರೇನ್ರಿ ನೀವು ಇದಕ್ಕಿಂತ ಮುಂಚೆ? ಏನಿಲ್ರಿ? ಇಲ್ರಿ. ಅಂದ್ರ ಅವ್ರೆಲ್ಲ ಅದಕ್ಕ ಅವ್ರು ಈಗ ನಮ್ ಏನ್ ಇವ್ರ ಪಂಚರ್ ಅದಾರಲ್ರಿ ಅವ್ರಿಗೆ ಬಾಳ ಟಚ್ ಐತ್ರಿ. ಹ್ಞೂನ್ರಿ. ಪಂಚರ್ ಏನಂತಾರ್ರಿ? ಅವ್ರೆಲ್ಲ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ತಗೋತಾರ. ಅವ್ರ ಉಪಾಧ್ಯಕ್ಷ ಮೆಂಬರ್ ಎಲ್ಲ ರಾಜಕೀಯ ಮಂದಿ ಐತ್ರಲ್ಲ ಇದು. ಹಿಂಗಾಗಿ ನಾವು ಕೆಲಸ ಮಾಡೋರಿ. ನಮ್ಗ ಅಷ್ಟ ಏನಿಲ್ರಿ, ನಾಲೆಜ್ ಇಲ್ರಿ ಅದ್ರ ಬಗ್ಗೆ. ಮತ್ತ ಅವ್ರೆಲ್ಲ ರಾಜಕಾರಣಿಗಳ ಜೊತೆ ಅವ್ರ ಹೆಬ್ಬಾಳ್ಕರ್ ಮೇಡಮ್ ಜೊತೆ ಎಲ್ಲ ಅವ್ರ ಟಚ್ ದಾಗ. ನಿಮ್ಮೂರಾಗ ಐತ್ರಿ ಸರ್. ಸಾಲಿ ಐತ್ರಿ. ಸಾಲಿ ಐತಿ. ಅಲ್ಲಿ ಶಿಕ್ಷಕರು ಯಾರು ಇದ್ರ ಬಗ್ಗೆ ಏನ್ ಗಮನ ಹಾಕಲ್ಲ? ಇಲ್ರಿ ಸರ್. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತೀರಿ? ಅವ್ರ ಮ್ಯಾಗ ಕಾನೂನು ರೀತಿ ಕ್ರಮ ಆಗ್ಬೇಕ್ರಿ ಸರ್. ಕಾನೂನು ರೀತಿ ಕ್ರಮ ಆಗ್ಬೇಕು. ಆಮೇಲೆ ನೀವು ಧೈರ್ಯ ಮಾಡಿರಲ್ರಿ. ಇದು ಬರೀ ನಿಮ್ ಕುಟುಂಬಕ್ಕೆ ಕಷ್ಟ ಅಲ್ರಿ, ಇದು ಇಡೀ ರಾಜ್ಯಕ್ಕೆ, ದೇಶಕ್ಕೆ, ಸಮಾಜದಲ್ಲೇ ಯಾರೇ ಹಿಂಗ್ ಮಾಡಿದ್ರು ಅವ್ರಿಗೆ ತಕ್ಕ ಪಾಠ ಆಗ್ಬೇಕು ಅಂತ ನೀವು ಧೈರ್ಯ ತೋರಿಸಿರಲ್ಲ. ಅವ್ರೆಲ್ರಿಗೂ ನೀವು ಒಂದು ಸ್ಫೂರ್ತಿಯಾಗಿರಿ, ಇನ್ಸ್ಪೈರ್ ಮಾಡಕ್ ಕುಂತೀರಿ. ಹಾಗಾಗಿ ಅಶ್ವವೇಗ ನ್ಯೂಸ್ನಿಂದ ನಾವು ಕೂಡ ನಿಮಗೆ ಧನ್ಯವಾದ ಹೇಳ್ತೀವಿ. ಮತ್ತು ಈ ನಿಮ್ಮ ಧೈರ್ಯಕ್ಕೆ ಒಂದು ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ನಾವು ಕೂಡ ಈ ಸುದ್ದಿ ಕ್ಯಾರಿ ಮಾಡ್ತೀವಿ. ಎಸ್, ಇದು ವಾಸ್ತವ. ನಮ್ಮ ಸಮಾಜದಲ್ಲಿ ನಾವು ಭಾಷಣ ಬಿಗಿತಾ ಇರ್ತೀವಿ. ಸಮಾಜ ಅನ್ನೋ ಶಬ್ದಕ್ಕೆ ದೊಡ್ಡ ಅವಮಾನ. ಆ ಪದಪ್ರಯೋಗ ಯಾರೇ ಮಾಡ್ತಾರಲ್ಲ ಭಾಷಣದಲ್ಲಿ, ದೊಡ್ಡವರು, ಅದು ಪೊಲೀಸರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅಥವಾ ನಮ್ಮಂಥ ಮಾಧ್ಯಮದ ಪತ್ರಕರ್ತರಾಗಿರ್ಬೋದು, ಇಂಥದಕ್ಕೆ ನ್ಯಾಯ ಸಿಗಲಿ ಅನ್ನುವ ಒಂದು ಆಶಯ ಇರಬೇಕು. ಮತ್ತು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದ್ರ ಮೂಲಕ ಗೊತ್ತಾಗುತ್ತೆ. ಹಾಗಾಗಿ ಸುಶಿಕ್ತರಾಗೋಣ. ಅದರ ಜೊತೆಗೆ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ. ಯಾರು ಅವ್ರಿಗಾದ್ರೆ ಏನು ಬಿಡ್ರಿ, ನಮಗೇನು ಆಗಬೇಕಾಗಿಲ್ಲ ಅನ್ನುವ ಈ ಉದಾಸೀನತೆ ಬೇಡ ಅನ್ನುವ ಒಂದು ಕಾಳಜಿಯೊಂದಿಗೆ ಈ ಹೊತ್ತಿನ ಬುಲೆಟಿನ್ ಮುಗಿಸ್ತಾ ಇದ್ದೀನಿ. ಇನ್ನೂ ಬೇರೆ ಅಪ್ಡೇಟ್ಸ್ ಕೂಡ ಇತ್ತು, ಆದರೆ ಈ ಸುದ್ದಿ ಬಹಳ ಇಂಪಾರ್ಟೆಂಟ್ ಅಂದ್ಕೊಂಡು ಇದನ್ನು ನಾವು ಜಾಸ್ತಿ ಹೊತ್ತು ಕ್ಯಾರಿ ಮಾಡಿದ್ದೀವಿ. ನಾನು ನಿಮ್ಮ ರಾಘವ್ ಸೂರ್ಯ. ನಮಸ್ಕಾರ.